ಎಲ್ರಿಗೂ ನಮಸ್ಕಾರ. 25 ಸೆಪ್ಟೆಂಬರ್ 2024ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ನಮ್ಮ ಚಾನಲ್ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ. ಕಳೆದ 20 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಅನ್ನ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಕೋಬಹುದು. QR ಕೋಡ್ ಅನ್ನು ಇಲ್ಲಿ ಕೊಡಲಾಗಿದೆ. ಅಫಿಷಿಯಲ್ ವಾಟ್ಸ್ಆಪ್ ನಂಬರ್ ಅನ್ನ ಇಲ್ಲಿ ಕೊಡಲಾಗಿದೆ. ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಮತ್ತು ಪೇಮೆಂಟ್ ಅನ್ನ ಮಾಡಿ ವಾಟ್ಸಪ್ಗಾಗಲಿ ಅಥವಾ ಇಮೇಲ್ ಐಡಿಗಾಗಲಿ ನೀವು ಸ್ಕ್ರೀನ್ಶಾಟ್ ಅನ್ನು ಕಳಿಸಿದ್ರೆ ನೋಟ್ಸ್ ಅನ್ನು ಕಳಿಸ್ಕೊಡ್ಲಾಗುತ್ತೆ. ಆಗಸ್ಟ್ ತಿಂಗಳದು ಸಪ್ರೇಟ್ ನಿಮಗೆ ನೋಟ್ಸ್ ಅವೈಲೇಬಲ್ ಇದೆ, 15 ರೂಪಾಯಿ ಮಾತ್ರ. ನೀವು ನೋಡಿದಂತೆ ಓವರ್ ಆಲ್ ನೋಟ್ಸ್ ನಿಮ್ಗೆ 20 ತಿಂಗಳು ನೋಟ್ಸ್ ಬೇಕು ಅಂದ್ರೆ 160 ಆಗುತ್ತೆ. ಸಪ್ರೇಟ್ ಆಗಿ ಕೂಡ ನಿಮಗೆ ನೋಟ್ಸ್ಗಳು ಈ ವರ್ಷದ ಮತ್ತು ಕಳೆದ ವರ್ಷದ ನೋಟ್ಸ್ ಸಿಗ್ತಾ ಹೋಗುತ್ತೆ. ಕೆಳಗಿನ ಯಾವ ಭಾರತೀಯ ಚಿತ್ರ ಆಸ್ಕರ್ 2025ಕ್ಕೆ ಅಧಿಕೃತ ಪ್ರವೇಶ ಪಡೆದಿದೆ? ತಂಗಳನ್, ಲಾಪತಾ ಲೇಡೀಸ್, ಕಲ್ಕಿ, ಹನುಮಾನ್. ಲಾಪತಾ ಲೇಡೀಸ್ ಅನ್ನೋ ಚಿತ್ರ ಭಾರತೀಯ ಚಿತ್ರರಂಗದಿಂದ ಆಸ್ಕರ್ ಅಧಿಕೃತವಾಗಿ ಪ್ರವೇಶವನ್ನು ಪಡೆದಿದೆ. ಕಿರಣ್ ರಾವ್ ಅವರು ನಿರ್ದೇಶನ ಮಾಡಿರುವ ಹಿಂದಿಯ ಲಾಪತಾ ಲೇಡೀಸ್ ಸಿನಿಮಾ 2025ರ ಆಸ್ಕರ್ ಪ್ರಶಸ್ತಿಗೆ ಅಧಿಕೃತ ಪ್ರವೇಶ ಪಡೆದಿದೆ ಅಂತ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಸೋಮವಾರ ಮಾಹಿತಿಯನ್ನು ತಿಳಿಸಿದೆ. ಆನಿಮಲ್, ಚಂದ್ರ ಚಾಂಪಿಯನ್, ಕಲ್ಕಿ 2898 AD, ಹನುಮಾನ್, ತಂಗಳನ್, ಆರ್ಟಿಕಲ್ 370, ಆಟಮ್, ಆಡು ಜೀವಿತಂ ಸೇರಿ 29 ಚಿತ್ರಗಳ ಪೈಕಿ ಲಾಪತಾ ಲೇಡೀಸ್ ಚಿತ್ರವನ್ನ ಭಾರತದಿಂದ ಅಧಿಕೃತ ಅಫಿಷಿಯಲ್ ಎಂಟ್ರಿ ಅಂತ ಮಾಡಲಾಗಿದೆ ಅಂತ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಮಾಹಿತಿಯನ್ನು ಕೊಟ್ಟಿದೆ. ಅಸ್ಸಾಮಿ ನಿರ್ದೇಶಕ ಜಾನು ಬರುವಾ ನೇತೃತ್ವದ 13 ಸದಸ್ಯರ ಸಮಿತಿ ಅಮೀರ್ ಖಾನ್ ಮತ್ತು ಕಿರಣ್ ರಾವ್ ನಿರ್ಮಿಸಿರುವ ಲಾಪತಾ ಲೇಡೀಸ್ ಚಿತ್ರವನ್ನು ಅಂತಾರಾಷ್ಟ್ರೀಯ ಚಲನಚಿತ್ರ ವಿಭಾಗಕ್ಕೆ ಪರಿಗಣಿಸಲು ಸರ್ವಾನುಮತದಿಂದ ಒಪ್ಪಿಗೆಯನ್ನು ನೀಡಿದೆ. ಲಿಂಗ ಸಮಾನತೆ ಮೇಲೆ ಕೇಂದ್ರೀಕರಿಸಿರುವ ಈ ಸಿನಿಮಾ 2023ರ ಸೆಪ್ಟೆಂಬರ್ನಲ್ಲಿ ಟೊರೊಂಟೊ ಚಲನಚಿತ್ರೋತ್ಸವದಲ್ಲಿ ಪ್ರಥಮ ಬಾರಿಗೆ ಪ್ರದರ್ಶನವನ್ನ ಕಂಡಿತ್ತು. ಅಂದಹಾಗೆ ಚಿತ್ರದಲ್ಲಿ ರವಿಕಿಶನ್, ನಿತಾಂಶಾ ಗೋಯಲ್, ಪ್ರತಿಭಾ ರತ್ನ ಮತ್ತು ಶ್ರೀವಾತ್ಸವ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಶ್ರೀಲಂಕಾ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಕೆಳಕಂಡ ಯಾರು ಆಯ್ಕೆಯಾಗಿದ್ದಾರೆ? ಹರಣಿ ಅಮರಸೂರ್ಯ. ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ಹರಿಣಿ ಅಮರಸೂರ್ಯ ಅವರು ಮಂಗಳವಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. 2000ನೇ ಇಸ್ವಿಯಲ್ಲಿ ಸಿರಿಮಾವು ಬಂಡನಾಯಕಿ ನಂತರ ಈ ಹುದ್ದೆಯನ್ನ ಅಲಂಕರಿಸಿದ ಮೊದಲ ಮಹಿಳಾ ನಾಯಕಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. 2000 ಇಸ್ವಿ ಆದಮೇಲೆ ಅಧ್ಯಕ್ಷರಾದ ಅನುರ್ ಕುಮಾರ್ ದಿಶನಾಯಕೆ ಸಂಪುಟದಲ್ಲಿ ಹರಿಣಿ ಅವರು ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ ನ್ಯಾಯ, ಶಿಕ್ಷಣ, ಕಾರ್ಮಿಕ, ಕೈಗಾರಿಕೆಗಳು, ವಿಜ್ಞಾನ, ತಂತ್ರಜ್ಞಾನ, ಆರೋಗ್ಯ ಮತ್ತು ಹೂಡಿಕೆಗಳ ಸಚಿವರ ಖಾತೆಗಳನ್ನು ಕೂಡ ನೀಡಲಾಗಿದೆ. ಮಾನವ ಹಕ್ಕುಗಳ ಕಾರ್ಯಕರ್ತೆ ಮತ್ತು ಉಪನ್ಯಾಸಕರಾಗಿ ಅಮರಸೂರ್ಯ ಅವರು ಕೆಲಸವನ್ನ ಮಾಡಿರ್ತಾರೆ. ಕೆಳಗಿನ ಯಾರಿಗೆ ವಿಕ್ರು ಗೋಕಾಕ್ ಪ್ರಶಸ್ತಿ ನೀಡಲಾಗಿದೆ? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಗುರುರಾಜ್ ಕರ್ಜಗಿ. ವಿನಾಯಕ ಗೋಕಾಕ್ ಟ್ರಸ್ಟ್ ಮತ್ತು ಭಾರತೀಯ ವಿದ್ಯಾಭವನ ನೀಡುವ ಪ್ರಸಕ್ತ ಸಾಲಿನ ವಿಕ್ರು ಗೋಕಾಕ್ ಪುರಸ್ಕಾರಕ್ಕೆ ನಮ್ಮ ಶಿಕ್ಷಣ ತಜ್ಞರಾದ ಗುರುರಾಜ್ ಕರ್ಜಗಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 25,000 ರೂಪಾಯಿ ನಗದು ಮತ್ತು ಸ್ಮರಣಿಕೆಯನ್ನ ಒಳಗೊಂಡಿದ್ದು, ಪ್ರಶಸ್ತಿಯನ್ನ ಸೆಪ್ಟೆಂಬರ್ 29ರಂದು ಭಾರತೀಯ ವಿದ್ಯಾಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಲೇಖಕರಾದ ವೀರಪ್ಪ ಮೊಯ್ಲಿ ಪ್ರದಾನ ಮಾಡ್ತಾರೆ. HS ವಿಶ್ವನಾಥ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದರು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ವ್ಯಂಗ್ಯಚಿತ್ರ ರಚನೆ. ಕರ್ನಾಟಕದ ವ್ಯಂಗ್ಯಚಿತ್ರಕಾರರ ಸಂಘ JP ಕೃಷ್ಣಕಾಂತ ನೆನಪಿನಲ್ಲಿ ನೀಡುವ 2024ನೇ ಸಾಲಿನ ಪ್ರಶಸ್ತಿಗೆ HS ವಿಶ್ವನಾಥ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ವಿಶ್ವನಾಥ್ ಅವರ ವ್ಯಂಗ್ಯಚಿತ್ರಗಳು ಕನ್ನಡದ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇವರು ಅನೇಕ ವ್ಯಂಗ್ಯಚಿತ್ರ ಪ್ರದರ್ಶನಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇತ್ತೀಚೆಗೆ ಯಾವ ರಾಜ್ಯವು ರಾಜ್ಯದ ಆಹಾರ ಸುರಕ್ಷತೆ ಸೂಚ್ಯಂಕ 2024ರಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ? ಕೇರಳ. ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ 2024ರಲ್ಲಿ ಕೇರಳ ಸತತ 2ನೇ ವರ್ಷ ಕೂಡ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಅಂದ್ರೆ 2023ರ ಸೂಚ್ಯಂಕದಲ್ಲೂ ಕೂಡ ಅಗ್ರಸ್ಥಾನವನ್ನ ಕೇರಳ ಕಾಯ್ದುಕೊಂಡಿತ್ತು.
FSSAI ಜಾಗತಿಕ ಆಹಾರ ನಿಯಂತ್ರಕ ಶೃಂಗಸಭೆ 2024ರ ಸಂದರ್ಭದಲ್ಲಿ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಲಾಗಿದೆ. ಭಾರತೀಯ ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರ 2018-19ರಿಂದ ವಾರ್ಷಿಕವಾಗಿ ಈ ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಿರ್ತಾರೆ. ಈ ಸೂಚ್ಯಾಂಕ ಭಾರತದಲ್ಲಿ ಆಹಾರ ಸುರಕ್ಷತಾ ಮಾನದಂಡಗಳನ್ನ ಸುಧಾರಣೆ ಮಾಡೋದಕ್ಕೆ ತಕ್ಕ ಮಟ್ಟದಲ್ಲಿ ಸಹಾಯವನ್ನ ಮಾಡುತ್ತೆ. 5 ಪ್ರಮುಖ ಅಂಶಗಳ ಆಧಾರದ ಮೇಲೆ ಮೌಲ್ಯಮಾಪನವನ್ನ ಮಾಡ್ತಾರೆ. ಡೇಟಾವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಿದೀವಿ, ಅನುಸರಣೆ ಹೆಂಗಾಗ್ತಿದೆ, ಆಹಾರದ ಪರೀಕ್ಷೆ, ತರಬೇತಿ, ಗ್ರಾಹಕರ ಸಬಲೀಕರಣ, ಈ ಪ್ರಮುಖ 5 ಅಂಶಗಳ ಆಧಾರದ ಮೇಲೆ ಈ ಸೂಚ್ಯಾಂಕವನ್ನ ತಯಾರು ಮಾಡಲಾಗುತ್ತೆ. 2023ರ ಈ ಶ್ರೇಯಾಂಕದಲ್ಲಿ ಸುಧಾರಣೆ ಎಂಬ ಹೊಸ ನಿಯತಾಂಕವನ್ನು ಕೂಡ ಸೇರಿಸಲಾಗಿದೆ. ಸೂಚ್ಯಾಂಕವು ಜನಸಂಖ್ಯೆಗೆ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರವನ್ನ ಉತ್ತೇಜಿಸುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಇರುವಂತಹ ಆರಲಾಗದ ಹಕ್ಕಿ ಯಮು ಯಾವ ದೇಶಕ್ಕೆ ಸ್ಥಳೀಯವಾಗಿರುವಂತಹ ಹಕ್ಕಿಯಾಗಿದೆ? ಆಸ್ಟ್ರೇಲಿಯಾ. ಭ್ರೂಣದ ಚಲನೆಯಲ್ಲಿನ ವ್ಯತ್ಯಾಸಗಳಿಂದ ಎಮು ರೆಕ್ಕೆಗಳ ಮೂಲೆಗಳು ಗಮನಾರ್ಹವಾದ ಸಂಕ್ಷಿಪ್ತ ಮತ್ತು ಅಸಮವಾದ ಸಮ್ಮಿಶ್ರವನ್ನು ಪ್ರದರ್ಶನ ಮಾಡ್ತವೆ ಅಂತ ಇತ್ತೀಚೆಗೆ ಸಂಶೋಧಕರು ಸಂಶೋಧನೆಯಲ್ಲಿ ಕಂಡುಹಿಡಿದಿರ್ತಾರೆ. ಈ ಅಧ್ಯಯನವು ಈ ವಿಶಿಷ್ಟ ಪಕ್ಷಿಗಳಲ್ಲಿ ಅಸ್ಥಿಪಂಜರದ ರಚನೆಗಳನ್ನ ರೂಪಿಸುವ ವಿಕಸನೀಯ ಪ್ರಕ್ರಿಯೆಗಳ ಮೇಲೆ ಬೆಳಕನ್ನ ಚೆಲ್ಲುತ್ತೆ. ಎಮುಗಳು ಅತ್ಯಂತ ಪ್ರಾಚೀನ ಆಧುನಿಕ ಪಕ್ಷಿ ಕುಟುಂಬಗಳಲ್ಲಿ ಒಂದಾದ ರಾಟೈಡ್ ಕುಟುಂಬದಿಂದ ಹಾರಲಾಗದ ಓಡುವ ಪಕ್ಷಿಗಳಾಗಿರ್ತವೆ. ಆಸ್ಟ್ರಿಚ್ನ ನಂತರ ಅವು 2ನೇ ಅತಿ ದೊಡ್ಡ ಜೀವಂತ ಪಕ್ಷಿಗಳಾಗಿವೆ. ಎಮುಗಳು ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡುಬರುವುದು. ಕರಾವಳಿ ಪ್ರದೇಶಗಳಿಂದ ಎತ್ತರದ ಪರ್ವತವರೆಗೆ ವೈವಿಧ್ಯಮಯ ಪ್ರದೇಶಗಳಲ್ಲಿ ಅವು ವಾಸವನ್ನ ಮಾಡ್ತವೆ. ನೆಕ್ಸ್ಟ್, ಪುಣೆಯ ವಿಮಾನ ನಿಲ್ದಾಣಕ್ಕೆ ಮರುನಾಮಕರಣ. 17ನೇ ಶತಮಾನದ ಸಂತರ ಗೌರವಾರ್ಥ ಪುಣೆ ವಿಮಾನ ನಿಲ್ದಾಣವನ್ನ ತುಕಾರಾಮ್ ಮಹಾರಾಜ ವಿಮಾನ ನಿಲ್ದಾಣ ಅಂತ ಮರುನಾಮಕರಣ ಮಾಡಲು ಮಹಾರಾಷ್ಟ್ರ ಸರ್ಕಾರ ಸೋಮವಾರ ಅಧಿಕೃತವಾದ ಅನುಮೋದನೆಯನ್ನ ಮಾಡಿದೆ. ಈ ಕ್ರಮ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಪ್ರಮುಖ ಆಧ್ಯಾತ್ಮಿಕ ವ್ಯಕ್ತಿ, ಭಕ್ತಿ ಕಾವ್ಯ ಮತ್ತು ಭಕ್ತಿಯ ಚಳುವಳಿಯ ಮೇಲೆ ಪ್ರಭಾವಕ್ಕೆ ಹೆಸರುವಾಸಿಯಾಗಿರುವ ಸಂತ ತುಕಾರಾಮ್ ಮಹಾರಾಜ್ ಅವರಿಗೆ ಗೌರವ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಲಾಗಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಈ ಹಿಂದೆ ಪುಣೆ ವಿಮಾನ ನಿಲ್ದಾಣವನ್ನ ಮರುನಾಮಕರಣ ಮಾಡೋದಕ್ಕೆ ಶಿಫಾರಸನ್ನ ಮಾಡಿದ್ರು. ಈಗ ಅದು ಕೇಂದ್ರ ಸರ್ಕಾರದಿಂದ ಅನುಮೋದನೆಯನ್ನ ಪಡ್ಕೊಂಡಿದೆ. ಗ್ಯಾನಿಮೀಡ್, ಕ್ಯಾಲಿಸ್ಟೋ ಮತ್ತು ಯುರೋಪಾ ಯಾವ ಗ್ರಹದ ಉಪಗ್ರಹಗಳಾಗಿವೆ? ಇವೆಲ್ಲ ಗುರುಗ್ರಹದ ಉಪಗ್ರಹಗಳಾಗಿವೆ. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ತನಿಖೆಯು ಗುರುಗ್ರಹದ ಕಡೆಗೆ ತನ್ನನ್ನ ಮುನ್ನಡೆಸಲು ಭೂಮಿ ಮತ್ತು ಚಂದ್ರನ 2ರಿಂದಲೂ ಡಬಲ್ ಗುರುತ್ವಾಕರ್ಷಣೆಯ ಸಹಾಯವನ್ನ ಬಳಸಿಕೊಂಡು ಇತಿಹಾಸವನ್ನ ನಿರ್ಮಿಸಲು ಸಿದ್ಧವಾಗಿದೆ. ಈ ವರ್ಷದ ಆರಂಭದಲ್ಲಿ ಉಡಾವಣೆಯಾದ ಬಾಹ್ಯಾಕಾಶ ನೌಕೆಯು ಅನಿಲ ದೈತ್ಯ ಗುರುಗ್ರಹವನ್ನು ಮಾತ್ರವಲ್ಲದೆ ಅದರ 3 ಹಿಮಾಮೃತ ಉಪಗ್ರಹಗಳಾದ ಗ್ಯಾನಿಮೇಡ್, ಕ್ಯಾಲಿಸ್ಟೋ ಮತ್ತು ಯುರೋಪಾಗಳ ಸಾಗರಗಳ ಸಾಮರ್ಥ್ಯದೊಂದಿಗೆ ಅಧ್ಯಯನ ಮಾಡುವ ಉದ್ದೇಶದಲ್ಲಿದೆ ಅಂತ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಮಾಹಿತಿಯನ್ನ ಹಂಚಿಕೊಂಡಿದೆ. ಆತ್ಮಹತ್ಯೆ ಯಂತ್ರದಲ್ಲಿ ಕುಳಿತು ಮೊದಲ ಸಾವು. ನೈಟ್ರೋಜನ್ ಗ್ಯಾಸ್ ಅನ್ನ ಹಾರಿಸಿ ಸಾಯಿಸುವ ಕ್ಯಾಪ್ಸೂಲ್ ಬಳಕೆಯಾಗಿದೆ. ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಈ ಒಂದು ಘಟನೆ ವರದಿಯಾಗಿದೆ. ಜಗತ್ತಿನಲ್ಲಿ ಮೊದಲು ಎನ್ನಬಹುದಾದ ಘಟನೆಯೊಂದರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲೆಂದೇ ವಿನ್ಯಾಸಗೊಳಿಸಲಾದ ಕ್ಯಾಪ್ಸೂಲ್ ಮಾದರಿಯ ಯಂತ್ರದಲ್ಲಿ ಕುಳಿತು ಅಮೆರಿಕದ ಮಹಿಳೆಯೊಬ್ಬರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸಾವನ್ನಪ್ಪಿದ್ದಾರೆ. ಅದರ ಫೋಟೋವನ್ನ ತೆಗೆದು ವರದಿ ಮಾಡಲೆಂದು ತೆರಳಿದ ಪತ್ರಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಈಗ ಉತ್ತರ ಸ್ವಿಟ್ಜರ್ಲ್ಯಾಂಡಿನ ಅರಣ್ಯವೊಂದರ ಬಳಿ ಸೋಮವಾರ 64 ವರ್ಷದ ತೀವ್ರ ಅನಾರೋಗ್ಯ ಪೀಡಿತ ಅಮೆರಿಕನ್ ಮಹಿಳೆಯೊಬ್ಬರು ಇದರಲ್ಲಿ ಕುಳಿತು ಸ್ವಇಚ್ಛೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ಕೆ ಯಾವ ಸರ್ಕಾರದ ಅನುಮತಿ ಕೂಡ ಅವರಿಗೆ ಸಿಕ್ಕಿರೋದಿಲ್ಲ. ಮಹಿಳೆಗೆ ಸಾಯಲು ಈ ಯಂತ್ರದ ಜನಕರಾದ ಕೆಲವರು ನೆರವನ್ನ ನೀಡಿರ್ತಾರೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಆತ್ಮಹತ್ಯೆಗೆ ಪ್ರಚೋದಿಸುವುದು ಅಪರಾಧವಾದ ಕಾರಣ ಯಾರು ಇದಕ್ಕೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೋ ಅಥವಾ ಅವರಿಗೆ ಸಹಾಯವನ್ನ ಮಾಡಿದಾರೋ ಅವರ ಮೇಲೂ ಕೂಡ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ.
ಸ್ಯಾಂಕ್ರೋಪಾಯ್ಡ್ ಕ್ಯಾಪ್ಸುಲ್ ಎನ್ನುವುದು 3D ಪ್ರಿಂಟೆಡ್ ಯಂತ್ರವಾಗಿದ್ದು ಇದನ್ನ ತಯಾರಿಸೋದಕ್ಕೆ 8 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಇದರ ಒಳಗಡೆ ಪರ್ಟಿಕ್ಯುಲರ್ ವ್ಯಕ್ತಿಯನ್ನ ಅದರೊಳಗಡೆ ಸೇರ್ಕೊಂಡ್ರೆ ನೈಟ್ರೋಜನ್ ಗ್ಯಾಸ್ ಅನ್ನ ನೀಡುವ ಮೂಲಕ ಈ ಒಂದು ತಮ್ಮ ಜೀವನವನ್ನ ಅಂತ್ಯಗೊಳಿಸಿಕೊಳ್ಳುವಂತಹ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡುವಂತಹ ಯಂತ್ರ ಇದಾಗಿದೆ. ಇವತ್ತಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ನಂಬಿಕೆ ನಕ್ಷೆ ಎನ್ನುವ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಪೇಯ್ಡ್ PDF ನೋಟ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು ಅಥವಾ ವಿಡಿಯೋದ ಪ್ರಾರಂಭದ 2ನೇ ಸ್ಲೈಡ್ ಅನ್ನ ಕೂಡ ಚೆಕ್ ಮಾಡ್ಬೋದು. ವಾಟ್ಸ್ಆಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.